ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನು ನಿಮ್ಮ ಡಾರ್ಲಿಂಗ್ ಧನು. IPL 18ನೇ ಸೀಸನ್ ನಲ್ಲಿ ಬೆಂಗಳೂರಿಗೆ ಲಕ್ ಆಗ್ತಾ ಇದೆ, ಎಲ್ಲಾನು ಕಲ್ತು ಬರ್ತಾ ಇದೆ. ಇವತ್ತು ಮ್ಯಾಚ್ ಅಲ್ಲಿ ಕೂಡ ఢిల్లీ ಸೋಲ್ಬೇಕಾಯಿತು, ಅದೇ ರೀತಿಯಾಗಿ ఢిల్లీ ಮ್ಯಾಚ್ ಸೋಲುತ್ತೆ ಗುರು KKR ವಿರುದ್ಧ. ಬೆಂಗಳೂರು ಬಾಯಿಗೆ ಇನ್ನೊಂದು ಲಡ್ಡು ಬಿದ್ದಂಗಾಯ್ತು ಅನ್ಸುತ್ತೆ. ಯಾಕಂದ್ರೆ ಟಾಪ್ ಆಫ್ ದ ಟೇಬಲ್ ನಾವೇ ಇನ್ನ ಮುಂದುವರಿತಾ ಇದೀವಿ. ಏನಾದ್ರೂ ಬೇರೆ ಯಾರಾದ್ರೂ ಗೆದ್ದಿದ್ರೆ ಮಾತ್ರ ಅವರು ಟಾಪ್ ಅಲ್ಲಿ ಹೋಗ್ತಾ ಇದ್ರು, ಬಟ್ ಸೋಲ್ತಾ ಇದೆ. ನಿನ್ನೆ ಮ್ಯಾಚ್ ಅಲ್ಲಿ ಗುಜರಾತ್ ಸೋಲ್ತು, ಇವತ್ತಿನ ಮ್ಯಾಚ್ ಅಲ್ಲಿ ఢిల్లీ ಸೋಲ್ತು, ನಾಳೆ ಮ್ಯಾಚ್ ಅಲ್ಲಿ ಖಂಡಿತವಾಗ್ಲೂ ಪಂಜಾಬ್ ಮತ್ತು ಸೋಲುತ್ತೆ ಗುರು. ಇದರಿಂದ ಏನಾಗುತ್ತೆ ಅಂದ್ರೆ ನಮ್ಗೆ ಫಸ್ಟ್ ಪ್ಲೇಸ್ ಸೆಕೆಂಡ್ ಪ್ಲೇಸ್ ಮ್ಯಾಕ್ಸಿಮಮ್ ಸಿಗುತ್ತೆ ಅಂತ 99% ಹೇಳ್ಬೋದು ಗುರು. ಆಕ್ಚುಲಿ ಒಂದ್ 2 ಮ್ಯಾಚ್ ಗೆದ್ರೆ ಸಾಕು ಫಸ್ಟ್ ಪ್ಲೇಸ್ ನಮ್ದೆ, ಯಾರೇ ಏನೇ ಮಾಡ್ಕೊಂಡ್ರು. ಯಾಕಂದ್ರೆ ಅವರು ಮ್ಯಾಚ್ ಸೋಲ್ತಾ ಇದ್ರೆ ಆ ಕಡೆ ರನ್ ರೇಟು ಕಡಿಮೆ ಆಗ್ತಾ ಇದೆ. ಇದರಿಂದ ಏನಾಗುತ್ತೆ ಅಂದ್ರೆ ನಮ್ಮ RCB ಖಂಡಿತವಾಗ್ಲೂ ಫಸ್ಟ್ ಇಲ್ಲ ಸೆಕೆಂಡ್ ಪ್ಲೇಸ್ ಅಲ್ಲಿ ಬರ್ತ್ ಕನ್ಫರ್ಮ್ ಮಾಡ್ಕೊಳ್ಳುತ್ತೆ ಅಂತ ಕ್ಲಿಯರ್ ಕಟ್ ಆಗಿ ಹೇಳ್ಬೋದು. ಯಾಕಂದ್ರೆ ನೀವು ನಾಳೆ ಮ್ಯಾಚ್ ಎಕ್ಸಾಂಪಲ್ ನೋಡಿ ಬೇಕಾದ್ರೆ ನೀವು ಖಂಡಿತವಾಗ್ಲೂ ಚೆನ್ನೈ ಗೆಲ್ಲುತ್ತೆ ನಾಳೆ ಮ್ಯಾಚ್. ಯಾಕಂದ್ರೆ ನಾನು ಪ್ರಿವ್ಯೂ ಹೇಳ್ಬೇಕಾದ್ರೆ ಹೇಳಿದ್ದೀನಿ, ಸ್ಟಾರ್ಟಿಂಗ್ ಅಲ್ಲಿ ಮಾತ್ರ ಆಡ್ತಾರೆ, ಮಿಡ್ಲ್ ಆರ್ಡರ್ ಪಂಜಾಬ್ ಆಡಲ್ಲ ಅಂತ. ಇನ್ನು ಇವತ್ತಿನ ಮ್ಯಾಚ್ ವಿಷಯಕ್ಕೆ ಬರೋಣ. ಖಂಡಿತವಾಗ್ಲೂ ಹೇಳ್ಬೇಕಾಗಿತ್ತು, ಟಾಸ್ ಗೆಲ್ತಾರೆ ఢిల్లీ ಅವರು, ಚೇಂಜಿಂಗ್ ಮಾಡೋಣ ನಾವು ಕೂಡ ಬೆಂಗಳೂರಲ್ಲಿ ಮಾಡಿದ್ರಲ್ಲ ಆ ರೀತಿಯಾಗಿ ಚೇಂಜ್ ಮಾಡೋಣ ಅನ್ಕೊಂತಾರೆ. ಬಟ್ KKR ಬ್ಯಾಟ್ಸ್ಮನ್ ಗಳು ಮಾತ್ರ ಸೂಪರ್ ಆಗಿ ಆಡ್ತಾರೆ ಗುರು ಅಂತ ಹೇಳ್ಬೋದು. ಯಾಕಂದ್ರೆ ಈ ಮ್ಯಾಚ್ ಅಲ್ಲಿ ಯಾವತ್ತೂ ಆಡಿದ ನರೇನ್ ಅವರಾಗ್ಲಿ, ಅವರು ಓಪನರ್ ಆಗ್ಲಿ, ಗುಲ್ಬರ್ಗಲ್ ಆಗ್ಲಿ ತುಂಬಾ ಚೆನ್ನಾಗಿ ಆಡ್ತಾರೆ. ಸುನಿಲ್ ನಾರಾಯಣ್ ಅವರು ತುಂಬಾ ಸ್ಟ್ರೋಕ್ ಆಗಿ 6ಗಳು 4ಗಳು ಸ್ಟ್ರೈಕ್ ಔಟ್ ಮಾಡಿದ್ರೆ ತುಂಬಾ ಚೆನ್ನಾಗಿ ಆಡ್ತಾರೆ. ಬಟ್ ಬೇಗ ವಿಕೆಟ್ ಕಳ್ಕೊಂಡ್ರು ಸೆಕೆಂಡ್ ರೌಂಡ್ ಅಲ್ಲಿ ಬಂದ ಅವ್ರ ಅಜಿಂಕ್ಯ ರಹಾನೆಗಳು ಚೆನ್ನಾಗಿ ಆಡ್ತಾರೆ, ಆಮೇಲೆ ರಘುವಂಶಿಗಳು ಚೆನ್ನಾಗಿ ಆಡ್ತಾರೆ. ಟೋಟಲ್ ಆಗಿ ಕೊನೆ ಎಂಡಿಂಗ್ ಅಲ್ಲಿ ಕೂಡ ರಿಕು ಸಿಂಗ್ ಅವರು ಕೂಡ ಚೆನ್ನಾಗಿ ಆಡ್ತಾರೆ. ಇವರೆಲ್ಲ ಒಂದು ಕಾಂಟ್ರಿಬ್ಯೂಷನ್ ಇಂದ ಹೈಯೆಸ್ಟ್ ಸ್ಕೋರ್ ತಗೊಂಡ್ರೆ ರಘುವಂಶ ಚೆನ್ನಾಗಿ ಮಾಡ್ತಾರೆ ಹೈಯೆಸ್ಟ್ ಸ್ಕೋರ್ ಅಲ್ಲಿ. ಸ್ಟ್ರೈಕ್ ಅಲ್ಲಿ ತುಂಬಾ ಚೆನ್ನಾಗಿ ಆಡಿದ್ದಾರೆ, ಸುನಿಲ್ ನಾರಾಯಣ್ ಅವರು ಆಡ್ತಾರೆ. ಈ ರೀತಿ ಟೋಟಲ್ ಆಗಿ ಪ್ಲೇಯರ್ಸ್ ಎಲ್ಲ 10 ಜನ ಬ್ಯಾಟಿಂಗ್ ಎಲ್ಲ ಆಡಿ ಕೊನೆಗೆ 20 ಓವರ್ಗೆ ಸ್ಕೋರ್ ತಂದ್ಬಿಟ್ಟು ನಮ್ಮ 204 ತಂದಿಕ್ತಾರೆ KKR ಅವರು. ಮಾಡ್ರಪ್ಪ ಚೇಂಜ್, ನೋಡೋಣ ಹೆಂಗ್ ಚೇಂಜ್ ಮಾಡ್ತಾರೆ, ನಾವು ಕಾಯ್ತಾ ಇರ್ತೀವಿ ಅಂತ. ಬಟ್ ಓಪನಿಂಗ್ ಮಾತ್ರ ತುಂಬಾ ಚೆನ್ನಾಗಿ ಬರುತ್ತೆ ఢిల్లీಗೆ. ಫಸ್ಟ್ ಅಲ್ಲೇ ವಿಕೆಟ್ ಕಳ್ಕೊಂತಾರೆ, ಆದ್ರೂ ಅದಾದ್ಮೇಲೆ ಡೂಪ್ಲಿಸಿಸ್ ಆಗಿರ್ಬೋದು, ಅವ್ರ ಜೊತೆಗೆ ಸಾಥ್ ಕೊಟ್ಟ ಕರುಣ್ ನಾಯರ್ ಆಗಿರ್ಬೋದು, ತುಂಬಾನೇ ಒಂದು ಒಳ್ಳೆ ಆಟ ಆಡ್ತಾರೆ. ಆಟ ಆಡ್ಕೊಂಡು ಪವರ್ ಪ್ಲೇ ಅಲ್ಲಿ ಸುಮಾರಾಗಿ 60 ರನ್ ಹತ್ರ ಬರ್ತಾ ಇರ್ತಾರೆ, ಓವರ್ ಹತ್ರ ನೋಡಿತಾನೆ ಇರ್ತಾರೆ. ಬಟ್ ಅದಾದ್ಮೇಲೆ ಸಿಕ್ಕಿದ್ದೆ ತುಂಬಾ ಓವರ್ ಥ್ರೋ. KL ರಾಹುಲ್ ಅವ್ರನ್ನ ಬೆಂಗಳೂರಲ್ಲಿ ನನ್ ಗ್ರೌಂಡ್ ಇದು ನನ್ನ ಆಟ, ನನ್ ಗ್ರೌಂಡ್ ಅಂತ ಹೇಳಿದಾರೋ ఢిల్లీಲಿ ಕಿಸಿಕ್ ಆಗ್ತಾ ಇಲ್ಲ ಅಂತ ಹೇಳ್ಬೋದು. ಯಾಕಂದ್ರೆ ఢిల్లీ ನಡೆದಿರೋ ಮ್ಯಾಚ್ ಅಲ್ಲಿ ಒಂದು ಮ್ಯಾಚ್ ಅವರು ಅಷ್ಟು ಸೂಪರ್ ಆಗಿ ಆಡಿದ ಗುರು, ಖಂಡಿತವಾಗ್ಲೂ ಹೇಳ್ಬೋದು. ಈವರೆಗೂ 3 ಮ್ಯಾಚ್ ಆಡಿದೆ, 3 ಮ್ಯಾಚ್ ಅಲ್ಲಿ ರಾಹುಲ್ ಅವರು ಯಾವ್ದೋ ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿಲ್ಲ. ಲಾಸ್ಟ್ ಮ್ಯಾಚ್ ಅಲ್ಲಿ 44 ರನ್ ಹೊಡೆದಿದ್ರು, ಬಟ್ ಬಾಲ್ ಟು ಬಾಲ್ ಆಡಿದ್ರು, ತಂಡಕ್ಕೆ ಉಪಯೋಗ ಆಗುವ ಸ್ಕೋರ್ ಯಾವುದೇ ಬಂದಿರಲಿಲ್ಲ. ಇವತ್ತು ಸೇಮ್ ಸುನಿಲ್ ನಾರಾಯಣ್ ಅವರು ಒಂದು ಹೊಡೆದಿರೋ ಒಂದು ಥ್ರೋಗೆ ರನ್ ಔಟ್ ಆಗಿ ಹೋಗ್ತಾರೆ. ಇಲ್ಲಿ ನನ್ನ ಗ್ರೌಂಡ್ ಅಂತ ಹೇಳಕ್ ಆಗೋದೇ ಇಲ್ಲ, ಆ ರೀತಿಯಲ್ಲಿ ಔಟ್ ಆಗ್ತಾರೆ. ಇನ್ನು ಅದಾದ್ಮೇಲೆ ಇನ್ನು ఢిల్లీ ಬ್ಯಾಟ್ಸ್ಮನ್ ಗಳು ಒಬ್ಬೊಬ್ರು ಹೋಗ್ತಾ ಇರ್ತಾರೆ. ಸೆಕೆಂಡ್ ಮಿಂಚಿದ್ದು ಮಾತ್ರ ವಿಕ್ರಮ್ ನಿಗಮ್ ಅವರು ತುಂಬಾ ಚೆನ್ನಾಗಿ ಆಡ್ತಾರೆ. ವಿಕ್ರಮ್ ನಿಗಮ್ ಅವರು, ಯಾಕಂದ್ರೆ ಅವ್ರ ಆಟ ಕೊನೆಗೆ ಯಾವ ರೀತಿ ಇರ್ತಂದ್ರೆ ಗೆದ್ದೇ ಬಿಡ್ತಾರ ಅಂತ ಅನ್ಸುತ್ತೆ. ಇನ್ನು ಅಶುತೋಷ್ ಶರ್ಮಾ ಅವ್ರು ಬಂದಾಗ ಆಟ ಆಡ್ಬೇಕಾಗಿತ್ತು, ಚೆನ್ನಾಗಿ ಆಡ್ತಾರೆ ಅಂತ ಅನ್ಕೊಂಡ್ರೆ ಅವರು ಅದೇ ರೀತಿ ಕೈ ಕಟ್ಟು ಹೋಗ್ತಾರೆ. ಇಲ್ಲಿ ಮೇನ್ ಆಗಿ ఢిల్లీನ ಡಲ್ ಮಾಡಿದ ಸುನಿಲ್ ನಾರಾಯಣ್ ಅಂತ ಹೇಳ್ಬೋದು. ಯಾಕಂದ್ರೆ ಬ್ಯಾಟಿಂಗ್ ಅಲ್ಲೂ ಮಿಂಚಿದ್ರು, ಅದೇ ರೀತಿಯಾಗಿ ಬೌಲಿಂಗ್ ಅಲ್ಲೂ ಮಿಂಚಿದ್ರು. ಯಾಕಂದ್ರೆ ಮೇನ್ ಆಗಿ 3 ವಿಕೆಟ್ ತಗೊಂತಾರೆ ಗುರು ಅವರು. KL ರಾಹುಲ್ ರನ್ ಔಟ್ ಮಾಡ್ತಾರೆ, ಡೂಪ್ಲಿಸಿಸ್ ಔಟ್ ಮಾಡ್ತಾರೆ, ಮಿಡ್ಲ್ ಆರ್ಡರ್ ಬಂದ್ರೆ ನಾರಾಯಣ, ಈ ಪ್ರತಿಯೊಬ್ಬರನ್ನ ಔಟ್ ಮಾಡ್ಕೊಂತ ಹೋಗ್ತಾರೆ. ಕನಿಷ್ಠ 4 ವಿಕೆಟ್ ಅವ್ರ ಅಕೌಂಟ್ಗೆ ಅಂತ ಹೇಳ್ಬೋದು. ಒಂದು ರನ್ ಔಟ್, ಆಮೇಲೆ 3 ವಿಕೆಟ್. ಇನ್ನು ಅದಾದ್ಮೇಲೆ ವರುಣ್ ಚಕ್ರವರ್ತಿ ಸ್ವಲ್ಪ ಎಕಾನಮಿಲಿ ಜಾಸ್ತಿ ಆದ್ರೂ ಕೂಡ ಪರವಾಗಿಲ್ಲ, 2 ವಿಕೆಟ್ ತಗೊಂತಾರೆ. ಕೊನೆಗೆ ಹೇಳ್ಬೇಕಂದ್ರೆ ಮ್ಯಾಚ್ ಮಾತ್ರ KKR ವಿನ್ ಆಗುತ್ತೆ 14 ರನ್ಗಳಿಂದ. 204 ಟಾರ್ಗೆಟ್ ಕೊಟ್ರೆ ಅವರಿಗೆ 205 ಟಾರ್ಗೆಟ್ ವಿನ್ ಆಗ್ಬೇಕಾಯ್ತು, ಬಟ್ ಯಾವ್ದು ಇಲ್ದೇನೆ 190 ಹೊಡಿತಾರೆ. 14 ರನ್ಗಳಿಂದ ವಿಜಯಶಾಲಿ ಆಗುತ್ತೆ KKR ಟೀಮು. ಇದರಿಂದ 9 ಪಾಯಿಂಟ್ ತಗೊಳುತ್ತೆ. ಬಟ್ ఢిల్లీ ಮಾತ್ರ ಅದೇ ಸ್ಥಾನದಲ್ಲೇ ಇದೆ, 4ನೇ ಪ್ಲೇಸ್ ಅಲ್ಲಿ ಇದೆ ఢిల్లీ. ಬಟ್ 6-7 ಸ್ಥಾನಕ್ಕೆ KKR ಬರುತ್ತೆ. ನೀಟಾಗಿ ಚೇಂಜ್ ಆಗ್ತಾ ಇದೆ. ಬಟ್ ಬೆಂಗಳೂರು ಮಾತ್ರ ವಿನ್ ಆಗ್ತಾನೆ ಇದೆ. ಮೇ 3ನೇ ತಾರೀಕು ಚೆನ್ನೈ ವಿರುದ್ಧ ಆ ಮ್ಯಾಚ್ ಒಂದು ಗೆದ್ರೆ ಸಾಕು ಅನ್ನೋ ಲೆವೆಲ್ಗೆ ಆಗ್ಬಿಟ್ಟಿದೆ. ಯಾಕಂದ್ರೆ 16 ಪಾಯಿಂಟ್ ಬಂದ್ರೆ ಇನ್ಯಾಲ ಅಲ್ಲಾಡ್ಸಕ್ಕೆ ಆಗಲ್ಲ, ಯಾಕಂದ್ರೆ ನಾವು ಇದ್ದೇ ಇರ್ತೀವ ಅಂತ ಅಲ್ಲಿ ಅಷ್ಟೇನೆ. ಇನ್ನು ಈ ಮ್ಯಾಚ್ ಸಾರಾಂಶ ನೋಡ್ತಿರ್ಬೋದು, ಹೇಳ್ದಲ್ಲ ಆಲ್ರೆಡಿ. ಬೌಲಿಂಗ್ ಅಲ್ಲಿ ಬೌಲಿಂಗ್ ಯೂನಿಟ್ ಅಲ್ಲಿ ಸ್ಪಿನ್ ಅಲ್ಲಿ ತುಂಬಾ ಚೆನ್ನಾಗಿ ಮಾಡ್ತಾರೆ. ಬಟ್ ಸ್ಪೀಡರ್ ಅಂತ ಬಂದಾಗ ಅಕುಲ್ ರೈ ಅವರು ಒಂದು ಒಳ್ಳೆ ವಿಕೆಟ್ ತಗೊಂತಾರೆ. ಸ್ಟಾರ್ಟಿಂಗ್ ಅಲ್ಲಿ ಎಕನಾಮಿ ತುಂಬಾ ಚೆನ್ನಾಗಿ ಮಾಡ್ತಾರೆ. ಅದಾದ್ಮೇಲೆ ಸುನಿಲ್ ನಾರಾಯಣ್ ಅವರು ಮಾಡ್ತಾರೆ. ಅದಾದ್ಮೇಲೆ ಇದ್ರಲ್ಲಿ ಬಂದ್ಬಿಟ್ಟು ಇವರು ಚೆನ್ನಾಗಿ ಮಾಡ್ತಾರೆ. ಇವರು ವರುಣ್ ಚಕ್ರವರ್ತಿನೂ ಎಕನಾಮಿ ಪರವಾಗಿ ವಿಕೆಟ್ ತಗೊಂತಾರೆ. ಈ ರೀತಿಯಾಗಿತ್ತು ಒಂದು ಮ್ಯಾಚಿನ ಸಮ್ಮರಿ. ಇದಂತೂ ಒಂದಂತೂ ಸತ್ಯ, ಈ ಮ್ಯಾಚ್ ಇಂದ ನಾನು ಬೆಳಿಗ್ಗೆ ಒಂದು ಪ್ರಿಡಿಕ್ಷನ್ ಹೇಳಿದ್ದೆ, ಇವತ್ತು ಖಂಡಿತವಾಗ್ಲೂ KKR ಮ್ಯಾಚ್ ಗೆದ್ದೇ ಗೆಲ್ಲುತ್ತೆ, ఢిల్లీ ಸೋಲುತ್ತೆ ಅಂತ. ಅದೇ ರೀತಿಯಾಗಿದೆ ಪ್ರಿಡಿಕ್ಷನ್. ನಾಳೆ ಪ್ರಿಡಿಕ್ಷನ್ ಬರ್ಕೋದ್ ಬಿಡಿ.
ಪಂಜಾಬ್ ಸೋಲುತ್ತೆ, ಚೆನ್ನೈ ಗೆಲ್ಲುತ್ತೆ, ಇದಂತೂ ಸತ್ಯ. ಆ ರೀತಿ ಇರುತ್ತೆ. ಮತ್ತೆ ನಿಮ್ಗೆ ಮ್ಯಾಚ್ ನೋಡಿದಾಗ ಯಾವ ರೀತಿಯಲ್ಲಿ ಎಕ್ಸೈಟ್ಮೆಂಟ್ ಆಗಿದೆ ಅಂತ ಕಮೆಂಟ್ ಮಾಡಿ. ತುಂಬಾ ಜನ ಕಮೆಂಟ್ ಮಾಡಿದ್ರೆ KKR ಅಂತ. ಅದೇ ರೀತಿಯಾಗಿ KKR ಇವತ್ತಿನ ಮ್ಯಾಚ್ ವಿನ್ ಆಗಿದೆ. ನಾಳೆ ಕೂಡ ಬರ್ದಿಟ್ಕೊಂಡ್ಬೇಡಿ, ಅಂಕಲ್ ಮಕ್ಳು ಆಗಿರ್ಬೋದು, ಬಟ್ ಅಂಕಲ್ ಮಕ್ಳಿಗೆ ಗೆಲ್ತಾರ ಅಂತ ನಾನು ಹೇಳ್ತಾ ಇದ್ದೀನಿ. ಮತ್ತೆ ಇವತ್ತಿನ ಮ್ಯಾಚ್ ಅಲ್ಲಿ ನಿಮ್ಗೆ ಯಾವ ರೀತಿ ಅಂತೆಲ್ಲ ಕಮೆಂಟ್ ಮಾಡಿ. ಟೋಟಲ್ ಆಗಿ ಹೇಳ್ಬೇಕಂದ್ರೆ ಈ ಮ್ಯಾಚ್ ಅಲ್ಲಿ ಮಿಂಚಿದ್ದು ಮಾತ್ರ ಸುನಿಲ್ ನರಾಣೆ ಅವರು. ಬ್ಯಾಟಿಂಗ್ ಅಲ್ಲಿ ರಘುವಂಶಿ ಆಡ್ತಾರೆ, ರಿಕು ಸಿಂಗ್ ಆಡ್ತಾರೆ. KKR ಪರವಾಗಿ, ಇನ್ನು ಡೆಲ್ಲಿ ಪರವಾಗಿ ಒಬ್ಬೊಬ್ಬರು ಮಿಂಚಿದ್ದು ಡುಪ್ಲಿಸಿಸ್, RCBಯ ಮಾಜಿ ಕ್ಯಾಪ್ಟನ್ ಅವರು. ಡುಪ್ಲಿಸಿಸ್ ಮಾತ್ರ ಚೆನ್ನಾಗಿ ಆಡ್ತಾರೆ, ಇನ್ನು ಮಿಕ್ಕಿದವರೆಲ್ಲ ಮಕ್ಕಂತಾರೆ. ಆದ್ರಿಂದ ಡೆಲ್ಲಿ ಸೋಲಕ್ಕೆ ಕಾರಣವಾಗುತ್ತೆ ಅಂತ ಹೇಳ್ಬೋದು. ಮತ್ತೆ ನಿಮ್ಗೆ ಮ್ಯಾಚ್ ನೋಡಿದಾಗ ಏನ್ ಅನ್ಸ್ತು, KKR ಅಂತ ಯಾರೆಲ್ಲ ಕಮೆಂಟ್ ಮಾಡಿದ್ರೆ ಅವರು ವಿನ್ ದ ಮ್ಯಾಚ್ ಅಂತ ಕಮೆಂಟ್ ಮಾಡಿ. ಜೈ RCB, ಜೈ ಹಿಂದ್, ಜೈ ಕರ್ನಾಟಕ, ಮತ್ತೆ ಜೈ RCB.